ದುಃಖಕರವಾದಂತಹ ಸಂಗತಿ. ಇವತ್ತು ಏನು 5 ಜನಕ್ಕೆ ಈಗಾಗಲೇ ಇಬ್ಬರು ಇದರಲ್ಲಿ ಸಾವನ್ನಪ್ಪಿರ್ತಕ್ಕಂಥದ್ದು, ಅಮರ್ನಾಥ್ ಅಂತಕ್ಕಂಥ ಮತ್ತು ನಜೀರ್ ಅಂತಕ್ಕಂಥವ್ರು. ಈಗಾಗಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಜ್ಯೋತಿ, ಶಿಲ್ಪಿ ಅಂತಕ್ಕಂಥವ್ರು ಮತ್ತು ನೀಲಮ್ಮ ಅಂತಕ್ಕಂಥ ತಾಲೂಕು ಹಾಸ್ಪಿಟಲ್ಗಳಲ್ಲಿ ಇರ್ತಕ್ಕಂಥವ್ರು. ನಿಜವಾಗ್ಲೂ ಸಹ ಇದೊಂದು ದುರಾದೃಷ್ಟಕರವಾದಂಥ ಘಟನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಇರಬೇಕಾಗಿದೆ. ಬಹುಶಃ ಇದಕ್ಕೆ ಯಾವ ರೀತಿ ನಿರ್ಣಯವನ್ನು ಕೊಡಬೇಕು ಅಂತ ಗೊತ್ತಾಗ್ತಾ ಇದೆ. ಆಡು ಹಗಲು ಈಗಾಗಲೇ ಹಿಂದೆ ನಮ್ಮ ಪುರಸಭೆಯವರು ಮತ್ತು ನಾವೆಲ್ಲರೂ ಸೇರಿ ಬೀದಿ ಬದಿನಲ್ಲಿ ಯಾವುದೇ ವ್ಯಾಪಾರಗಳನ್ನು ಸಹ ಮಾಡಬಾರದು ಅಂತಕ್ಕಂಥದ್ದನ್ನ ಕಟ್ಟುನಿಟ್ಟಿನ ನಿಲುವನ್ನು ಇದು ಮಾಡಿದ್ದು. ಆದರೂ ಸಹ ಅಧಿಕಾರಿಗಳು ಯಾವ ಆಮಿಷಕ್ಕೆ ಒಳಗಾಗಿ ಬೀದಿ ವ್ಯಾಪಾರಿಗಳಿಗೆ ಮೊದಲನೇದಾಗಿ ವ್ಯಾಪಾರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಮೊದಲನೇ ತಪ್ಪು. ಅದರ ಜೊತೆಯಲ್ಲಿ ಈ ಥರ ಸುಮಾರು 70-80 ವರ್ಷದ ಕಟ್ಟಡಗಳು, ಸ್ಥಿತಿನ ಸ್ಥಿತಿಲಿರ್ತಕ್ಕಂಥ ಕಟ್ಟಡಗಳ ಪಕ್ಕದಲ್ಲಿ ಮಾಡಿಸ್ತಕ್ಕಂಥದ್ದು ಎರಡನೇ ತಪ್ಪು. ಇಷ್ಟೊತ್ತಾದರೂ ಸಹ ಇವತ್ತು ಏನು ಪುರಸಭೆಯ ಹಿರಿಯ ಅಧಿಕಾರಿಗಳಾಗಲಿ, ಜಿಲ್ಲಾಧಿಕಾರಿಗಳಾಗಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿಲ್ಲ. ಬಹುಶಃ ಇವತ್ತಿನ ಜಿಲ್ಲಾಧಿಕಾರಿ ಅವರ ದರ್ಪದಿಂದ ಮೆರಿತು ಇವತ್ತು ಇಡೀ ಜಿಲ್ಲೆನಲ್ಲಿ ಸಾವಾಗಲಿಕ್ಕೆ, ಆನೆಯಿಂದಾಗಲಿ ಪುರಸಭೆ ವ್ಯಾಪ್ತಿನಲ್ಲಿ ಆಗಲಿಕ್ಕೆ ಮೂಲ ಕಾರಣ ಅವರ ದುರಾಡಳಿತ ಅಂತಕ್ಕಂಥದ್ದನ್ನು ನೇರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ. ಹಿಂದೆ ಅರಣ್ಯ ಇದರಲ್ಲಾದಾಗಲೂ ಸಹ ಬೆಳಗ್ಗೆ 6 ಗಂಟೆಲಾಗಿರ್ತಕ್ಕಂಥದ್ದನ್ನ ಸಂಜೆ 8 ಗಂಟೆಗೆ ಬಂದಿರತಕ್ಕಂಥದ್ದು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ. ಆ ಸಂದರ್ಭದಲ್ಲೂ ಪ್ರಶ್ನೆಯನ್ನ ಮಾಡಿದ್ದು. ಇವತ್ತು ಬೆಳಗ್ಗೆ 11 ಗಂಟೆಲಾಗಿರ್ತಕ್ಕಂಥದ್ದು ಈಗಾಗಲೇ 5:15 ಸುಮಾರು ಆಗ್ತಾ ಇದೆ. ಇಲ್ಲಿವರೆಗೂ ಸಹ ಯಾವುದೇ ಅಧಿಕಾರಿಗಳು ಬಂದಿಲ್ಲ. ಕೂಲಿಯನ್ನ ಮಾಡ್ಕೊಂಡು ಜೀವನ ಮಾಡ್ತಕ್ಕಂಥ ಕುಟುಂಬಗಳಿಗೆ ಒಂದು ಅಂತ್ಯ ಸಂಸ್ಕಾರವಾಗಿ ಸರ್ಕಾರ ಪರಿಹಾರವನ್ನು ಕಲಮಠಿನಲ್ಲಾಗಬಹುದು, ಪುರಸಭೆ ವ್ಯಾಪ್ತಿಯಲ್ಲಿ ಕೊಡ್ತಕ್ಕಂಥದ್ದು ಮುಂದೆ ಬಂದಿಲ್ಲ. ನಿಜವಾಗ್ಲೂ ಸಹ ಇದು ದುರಾದೃಷ್ಟಕರ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಸರ್ಕಾರ ಪರಿಹಾರ ಕೊಡಬೇಕು. ಸರ್ಕಾರ ಯಾರು? ಇಲ್ಲಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿಯ ಸ್ಥಿತಿಗತಿಗಳನ್ನ ಅರಿತು ಸಂಬಂಧಪಟ್ಟ ಆಫೀಸರ್ಗಳ ಹತ್ರ ಮಾತಾಡಿ ಇದಕ್ಕೆ ಇಂಥ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಅವ್ರಿಗೆ ಸಡನ್ ಅಂತ ಇಷ್ಟು ಪರಿಹಾರವನ್ನು ಕೂಡಲೇ ಕೊಡ್ತೀವಿ, ಉಳಿದಂಥದ್ದನ್ನ ಆಮೇಲೆ ಪರಿಹಾರವನ್ನು ಕೊಡ್ಲಿಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಮಾಡಬೇಕು, ಇನ್ನೊಂದು ಚರ್ಚೆ ಮಾಡಬೇಕು ಅಂತಕ್ಕಂಥದ್ದನ್ನು ಮಾಡಬೇಕಲ್ವಾ. ಇಲ್ಲಿವರೆಗೂ ಜಿಲ್ಲಾಧಿಕಾರಿಗಳು ಬಂದಿಲ್ಲ. ಅಂದ್ರೆ ಬೇಜವಾಬ್ದಾರಿಯಾದಂತಹ ಇದು ಅಧಿಕಾರಿಗಳ ನಿರ್ಲಕ್ಷ್ಯ. ಪುರಸಭೆಯ ಅಧಿಕಾರಿಗಳು ಇದಕ್ಕೆ ನೇರ ಹೊಣೆಗಾರರು. ಇವತ್ತು ಏನು 5 ಜನ, ಅದರಲ್ಲಿ 2 ಜನ ಪ್ರಾಣವನ್ನ ಬಿಟ್ಟಿದ್ದಾರೆ. ಈಗಾಗಲೇ ಇನ್ನಿಬ್ಬರು ಚಿಂತಾಜನಕ ಸ್ಥಿತಿನಲ್ಲಿದ್ದಾರೆ. ಈ ಒಂದು 3, 4, 5 ಆಗುತ್ತೋ ಗೊತ್ತಿಲ್ಲ. ಇದಕ್ಕೆ ಪೂರ್ಣ ಹೊಣೆಗಾರಿಕೆ ನಮ್ಮ ಅಧಿಕಾರಿಗಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಪುರಸಭೆ ಅಧ್ಯಕ್ಷರಿಂದ ಹಿಡಿದು ಎಲ್ಲರೂ ಎಚ್ಚರಿಕೆಯನ್ನು ಕೊಟ್ಟಿದ್ದನ್ನು ಸಹ ಇವರು ಲೆಕ್ಕಿಸದೆ ವ್ಯಾಪಾರಸ್ಥರಿಗೆ ಅವಕಾಶವನ್ನು ಪಾಪ ಅವ್ರಿಗೇನು ಗೊತ್ತಿರುತ್ತೆ ಯಾವ ಸ್ಥಿತಿನಲ್ಲಿದೆ ಬಿಲ್ಡಿಂಗು, ಶಿಥಿಲ ಸ್ಥಿತಿಲಿದೆಯಾ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿರೋದು. ಹಾಗಾಗಿ ಇದಕ್ಕೆ ಮೂಲ ಕಾರಣ ಅಧಿಕಾರಿಗಳು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈಗ ಏನು ನೊಂದ ಅಂದ್ರೆ ಏನು ಇವತ್ತು ಸಾವನ್ನಪ್ಪಿರ್ತಕ್ಕಂಥ ಕುಟುಂಬಕ್ಕೆ ಪರಿಹಾರವನ್ನ ಸ್ಥಳದಲ್ಲೇ ಘೋಷಣೆಯನ್ನ ಮಾಡಬೇಕು, ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತಕ್ಕಂಥದ್ದನ್ನ ನಮ್ಮ ಮೂಲಕ ನಾನು ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತೇನೆ. ಸರ್ಕಾರದಲ್ಲಿ ಇವತ್ತು ಸರ್ಕಾರದ ಆಸ್ತಿ ಇಲ್ಲ, ಎಲ್ಲರೂ ಸರ್ಕಾರದ ಆಸ್ತಿ. ನಮ್ಮ ಆಸ್ತಿ ಇರ್ಬೋದು, ನಿಮ್ಮ ಆಸ್ತಿ ಇರ್ಬೋದು. ಸಾರ್ವಜನಿಕರು ವಲಯದಲ್ಲಿದ್ದಾಗ ಅದನ್ನ ಶಿಥಿಲ ಸ್ಥಿತಿಲಿದ್ದಾಗ ಅವರನ್ನು ಸಹ ಸಾವಿರಾರು ಜನ ಇವತ್ತು ಇಲ್ಲಿ ಚೆನ್ನಕೇಶ್ವರ ದರ್ಶನಕ್ಕೆ ಬರ್ತಕ್ಕಂಥದ್ದು, ಬೇಲೂರು ಹಳೆಬೀಡು ಪ್ರಸಿದ್ಧಿಯಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲಿಗೆ ಬರ್ತಕ್ಕಂಥದ್ದು. ಇಂಥದನ್ನ ಕೋರ್ಟಲ್ಲಿ ಅರ್ಜಿ ಹಾಕಿದಾರ, ಡೆಮೊನೇಷನ್ ಹಾಕಿರ್ತಾರೆ. ಅವ್ರ ವೈಫಲ್ಯವೇ ಕಾರಣ ಇವತ್ತು ಸಾವನ್ನಪ್ಪಿರೋದಕ್ಕೆ. ಈ ಪುರಸಭೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು 4-6 ಬಾರಿ ಬಂದಿದ್ದೀನಿ, ಎಲ್ಲ ನೋಡಿದ್ದೀನಿ ಅಂತಾರಲ್ಲ, ನೇರ ಹೊಣೆ ಜಿಲ್ಲಾಧಿಕಾರಿಗಳು ಅಂತಕ್ಕಂಥದ್ದು ಹೇಳ್ತೀನಿ. ನಾವು ಹೋರಾಟವನ್ನು ಮಾಡಬೇಕಾಗುತ್ತೆ.